ಸ್ವನಿಗಮಮಪಹಾಯ ಮತ್ಪ್ರತಿಜ್ಞಾಂ ಋತಮಧಿಕರ್ತುಮವಪ್ಲುತೋರತಸ್ತಃ ಧೃತರಥಚರಣೋಭ್ಯಯಾಚಲದ್ಗುಃ ಹರಿರಿವ ಹಂತುಮಿಭಂ ಗತೋತ್ತರೀಯಃ. ನನ್ನ ಕೋರಿಕೆಯನ್ನು ಈಡೇರಿಸಲು ತನ್ನ ಪ್ರತಿಜ್ಞೆಯನ್ನೇ ಭಂಗ ಮಾಡಿ ಭಗವಂತ ರಥದಿಂದ ಕೆಳಗಿಳಿದು ಅದರ ಚಕ್ರವನ್ನೇ ಕೈಗೆತ್ತಿಕೊಂಡು ಆನೆಯನ್ನು ಕೊಲ್ಲಲು ಧಾವಿಸುವ ಸಿಂಹದಂತೆ ನನ್ನೆಡೆಗೆ ತ್ವರೆಯಿಂದ ಧಾವಿಸಿ ಬಂದ. ಹಾಗೆ ಬರುತ್ತಾ ತನ್ನ ಉತ್ತರೀಯ ಬಿದ್ದು ಹೋದುದನ್ನು ಅವನು ಗಮನಿಸಲಿಲ್ಲ. ಸೇನಾ ನಿಯಮಗಳಿಗೆ ಅನುಗುಣವಾಗಿ ಕುರುಕ್ಷೇತ್ರ ಯುದ್ಧ ನಡೆಯಿತು. ಜೊತೆಗೆ ಸ್ನೇಹಿತರಿಬ್ಬರ ಕದನದಂತೆ ಕ್ರೀಡಾಭಾವದಿಂದಲೂ ನಡೆಯಿತು. ಪಿತೃವಾತ್ಸಲ್ಯದಿಂದಾಗಿ ಅರ್ಜುನನನ್ನು ಕೊಲ್ಲಲು ಹಿಂದೆಗೆಯುತ್ತಿದ್ದೀರೆಂದು ದುರ್ಯೋಧನ ಭೀಷ್ಮರನ್ನು ಟೀಕಿಸಿದ. ಯುದ್ಧ ಧರ್ಮದ ಬಗೆಗೆ ಯಾರಾದರೂ ಅವಮಾನ ಮಾಡಿದರೆ ನಿಜವಾದ ಕ್ಷತ್ರಿಯನಾದವನು ಸಹಿಸಲಾರ. ಆದುದರಿಂದ ಭೀಷ್ಮರು ಮರುದಿನ ಪಂಚ ಪಾಂಡವರೆಲ್ಲರನ್ನೂ ಆ ಉದ್ದೇಶಕ್ಕಾಗಿಯೇ ನಿರ್ಮಿಸಲಾದ ವಿಶೇಷ ಅಸ್ತ್ರಗಳಿಂದ ಕೊಲ್ಲುವುದಾಗಿ ಭರವಸೆಯನ್ನು ನೀಡಿದರು. ತೃಪ್ತನಾದ ದುರ್ಯೋಧನ ಮರುದಿನದ ಯುದ್ಧದ ಸಮಯದಲ್ಲಿ ಕೊಡುವುದಕ್ಕಾಗಿ ಆ ಬಾಣಗಳನ್ನು ತನ್ನ ಬಳಿ ಇಟ್ಟುಕೊಂಡ. ಆದರೆ ಅರ್ಜುನ ಉಪಾಯವಾಗಿ ಆ ಬಾಣಗಳನ್ನು ದುರ್ಯೋಧನನಿಂದ ತೆಗೆದುಕೊಂಡ. ಇದು ಭಗವಾನ್ ಕೃಷ್ಣನ ತಂತ್ರವೆಂದು ಭೀಷ್ಮರಿಗೆ ಅರ್ಥವಾಯಿತು. ಆದುದರಿಂದ ಮರುದಿನದ ಯುದ್ಧದಲ್ಲಿ ಕೃಷ್ಣನೇ ಆಯುಧವನ್ನು ಕೈಗೆತ್ತಿಕೊಳ್ಳುವಂತೆ ಮಾಡುವುದಾಗಿ ಪ್ರತಿಜ್ಞೆಯನ್ನು ಮಾಡಿದರು. ಕೃಷ್ಣ ಹಾಗೆ ಮಾಡದಿದ್ದರೆ ಅವನ ಮಿತ್ರ ಅರ್ಜುನ ಸಾಯಬೇಕಾಗುತ್ತದೆ. ಮರುದಿನದ ಯುದ್ಧದಲ್ಲಿ ಭೀಷ್ಮರು ಎಷ್ಟು ಉಗ್ರವಾಗಿ ಕಾದಿದ್ದರೆಂದರೆ ಕೃಷ್ಣ ಅರ್ಜುನರಿಬ್ಬರೂ ಗಂಡಾಂತರಕ್ಕೆ ಸಿಕ್ಕಿಹಾಕಿಕೊಂಡರು. ಅರ್ಜುನ ಇನ್ನೇನು ಸೋತು ಹೋಗಬೇಕು, ಇನ್ನೊಂದು ಕ್ಷಣದಲ್ಲಿ ಭೀಷ್ಮರು ಅವನನ್ನು ಕೊಂದು ಬಿಡಬಹುದು ಎನ್ನುವಂತಹ ಗಂಭೀರ ಸನ್ನಿವೇಶ ಉಂಟಾಯಿತು. ಆ ಸಮಯದಲ್ಲಿ ತನ್ನ ಪ್ರತಿಜ್ಞೆಗಿಂತ ಮುಖ್ಯವಾದ ಭೀಷ್ಮರ ಪ್ರತಿಜ್ಞೆಯನ್ನು ಈಡೇರಿಸುವ ಮೂಲಕ ತನ್ನ ಭಕ್ತರಾದ ಭೀಷ್ಮರನ್ನ ಸಂತುಷ್ಟಪಡಿಸಲು ಭಗವಾನ್ ಶ್ರೀಕೃಷ್ಣ ಉದ್ದೇಶಿಸಿದ. ಆದುದರಿಂದ ತನ್ನ ಪ್ರತಿಜ್ಞೆಗೆ ಭಂಗ ಬಂದಂತೆ ತೋರಿಸಿಕೊಂಡ. ಕುರುಕ್ಷೇತ್ರದ ಯುದ್ಧದ ಆರಂಭದಲ್ಲಿ ತಾನು ಆಯುಧವನ್ನು ಹಿಡಿಯುವುದಿಲ್ಲ ಮತ್ತು ಯಾವ ಪಕ್ಷದವರ ಪರವಾಗಿಯೂ ತನ್ನ ಪರಾಕ್ರಮವನ್ನು ಬಳಸುವುದಿಲ್ಲ ಎಂದು ಶ್ರೀಕೃಷ್ಣ ಪ್ರತಿಜ್ಞೆ ಮಾಡಿದ್ದ. ಆದರೆ ಅರ್ಜುನನನ್ನು ಸಂರಕ್ಷಿಸಲು ಅವನು ರಥದಿಂದ ಕೆಳಗಿಳಿದು ರಥದ ಚಕ್ರವನ್ನೇ ಕೈಗೆತ್ತಿಕೊಂಡು ಆನೆಯನ್ನು ಕೊಲ್ಲಲು ಹೋಗುವ ಸಿಂಹದಂತೆ ಕೋಪಾವಿಷ್ಟನಾಗಿ ಭೀಷ್ಮರೆಡೆಗೆ ಧಾವಿಸಿದ. ದಾರಿಯಲ್ಲಿ ಅವನ ಉತ್ತರೀಯ ಜಾರಿ ಬಿದ್ದಿತು. ಆದರೆ ಕೋಪದ ಭರದಲ್ಲಿ ಅದು ಜಾರಿ ಬಿದ್ದುದು ಅವನಿಗೆ ತಿಳಿಯಲಿಲ್ಲ. ತತ್ಕ್ಷಣ ಭೀಷ್ಮರು ಶಸ್ತ್ರಗಳನ್ನು ಕೆಳಗಿಟ್ಟು ತಮ್ಮ ಪ್ರೀತಿಯ ಭಗವಂತನಿಗೆ ಪ್ರಾಣವನ್ನು ಅರ್ಪಿಸಲು ಸಿದ್ಧವಾಗಿ ನಿಂತರು. ಅದೇ ಕ್ಷಣದಲ್ಲಿ ಆ ದಿನದ ಯುದ್ಧ ಮುಗಿದುದರಿಂದ ಅರ್ಜುನ ಪಾರಾದ. ಭಗವಂತನೇ ರಥದ ಮೇಲೆ ಇದ್ದುದರಿಂದ ಅರ್ಜುನ ಸಾಯುವ ಸಂಭವವಿರಲಿಲ್ಲ. ಆದರೆ ಭೀಷ್ಮರು ಭಗವಾನ್ ಕೃಷ್ಣ ತನ್ನ ಮಿತ್ರನನ್ನ ಉಳಿಸಲು ಯಾವುದಾದರೊಂದು ಆಯುಧವನ್ನ ಹಿಡಿಯುವುದನ್ನು ನೋಡಬೇಕೆಂದು ಬಯಸಿದುದರಿಂದ ಭಗವಂತ ಅರ್ಜುನನಿಗೆ ಮರಣ ಅನಿವಾರ್ಯ ಎಂಬಂತಹ ಸನ್ನಿವೇಶವನ್ನ ಸೃಷ್ಟಿಸಿದ. ತಾನು ಚಕ್ರವನ್ನ ಹಿಡಿದಿರುವುದರಿಂದ ಭೀಷ್ಮರ ಪ್ರತಿಜ್ಞೆ ಈಡೇರಿತು ಎಂಬುದನ್ನು ತೋರಿಸಲು ಭಗವಂತ ಅವರೆದುರಿಗೆ ನಿಂತ. ಶೀತ ವಿಶೀಖಹತೋ ವಿಶೀರ್ಣದಂಶಃ ಕ್ಷತಜ ಪರಿಪ್ಲುತ ಆತತಾಯಿನೋ ಮೇ ಪ್ರಸಭಮಭಿಸಸಾರಮದ್ವದಾರ್ಥಂ ಸ ಭವತು ಮೇ ಭಗವಾನ್ ಗತಿರ್ಮುಕುಂದಃ. ಮೋಕ್ಷದಾಯಕನಾದ ದೇವೋತ್ತಮ ಪುರುಷ ಭಗವಾನ್ ಶ್ರೀಕೃಷ್ಣ ನನ್ನ ಅಂತಿಮ ಗಮ್ಯಸ್ಥಾನವಾಗಿರಲಿ. ರಣರಂಗದಲ್ಲಿ ನನ್ನ ಮೊನಚಾದ ಬಾಣಗಳಿಂದ ಆದ ಗಾಯಗಳಿಂದ ಕೋಪಗೊಂಡವನಂತೆ ಅವನು ನನ್ನೆಡೆಗೆ ನುಗ್ಗಿ ಬಂದ. ಅವನ ಕವಚ ಚೂರುಚೂರಾಗಿತ್ತು. ಅವನ ದೇಹ ಗಾಯಗಳಿಂದಾಗಿ ರಕ್ತಸಿಕ್ತವಾಗಿತ್ತು. ರಣರಂಗದಲ್ಲಿ ಭಗವಾನ್ ಶ್ರೀಕೃಷ್ಣ ಮತ್ತು ಭೀಷ್ಮರ ನಡುವಣ ವ್ಯವಹಾರಗಳು ಕುತೂಹಲಕರವಾಗಿವೆ. ಏಕೆಂದರೆ ಭಗವಾನ್ ಶ್ರೀಕೃಷ್ಣನ ಲೀಲೆಗಳು ಅರ್ಜುನನ ಪರವಾಗಿಯೂ ಭೀಷ್ಮರ ವಿರುದ್ಧವಾಗಿಯೂ ಇರುವಂತೆ ತೋರುತ್ತಿದ್ದವು. ಆದರೆ ವಾಸ್ತವವಾಗಿ ಭಗವಂತನ ಮಹಾಭಕ್ತರಾದ ಭೀಷ್ಮರಿಗೆ
ವಿಶೇಷ ಅನುಗ್ರಹವನ್ನು ತೋರಿಸಲು ಈ ಎಲ್ಲವನ್ನೂ ವಿಶೇಷವಾಗಿ ನಿಯೋಜಿಸಲಾಗಿತ್ತು. ಭಕ್ತನೊಬ್ಬ ವೈರಿಯ ಪಾತ್ರವನ್ನು ವಹಿಸಿಯೂ ಭಗವಂತನನ್ನು ಒಲಿಸಿಕೊಳ್ಳಬಹುದು ಎಂಬುದು ಇಂತಹ ವ್ಯವಹಾರಗಳ ಬೆರಗು ಹುಟ್ಟಿಸುವ ಅಂಶವಾಗಿದೆ. ವಿಜಯ ರಥ ಕುಟುಂಬ ಆತ್ತತೋತ್ರೇ ಧೃತ ಹಯ ರಶ್ಮಿನಿ ತಚ್ಛ್ರಿಯೇ ಕ್ಷಣೀಯೇ ಭಗವತಿರತಿರಸ್ತು ಮೇ ಮುಮೂರ್ಷೋಃ ಯಮಿಹ ನಿರೀಕ್ಷ್ಯ ಹತಾಗತಾಃ ಸ್ವರೂಪಂ. ಮರಣಕಾಲದಲ್ಲಿ ನನ್ನ ಅಂತಿಮ ಆಕರ್ಷಣೆಯು ದೇವೋತ್ತಮ ಪುರುಷ ಶ್ರೀಕೃಷ್ಣನಲ್ಲಿರಲಿ. ಬಲಗೈಯಲ್ಲಿ ಚಾವಟಿಯನ್ನು ಹಿಡಿದು ಎಡಗೈಯಲ್ಲಿ ಕಡಿವಾಣಗಳನ್ನು ಹಿಡಿದು ಅರ್ಜುನನ ರಥಕ್ಕೆ ಸರ್ವ ವಿಧಾನಗಳಿಂದಲೂ ರಕ್ಷಣೆಯನ್ನು ನೀಡುವಲ್ಲಿ ತುಂಬ ಎಚ್ಚರ ವಹಿಸಿದ್ದ ಪಾರ್ಥ ಸಾರಥಿಯಲ್ಲಿ ನನ್ನ ಮನಸ್ಸನ್ನು ಕೇಂದ್ರೀಕರಿಸುತ್ತೇನೆ. ಕುರುಕ್ಷೇತ್ರದ ರಣರಂಗದಲ್ಲಿ ಅವನನ್ನು ಕಂಡವರು ಮರಣಾನಂತರ ತಮ್ಮ ಮೂಲ ರೂಪವನ್ನು ಪಡೆದರು. ಭಗವಂತನ ಶುದ್ಧ ಭಕ್ತ ಸದಾಕಾಲ ತನ್ನೊಳಗೆ ಭಗವಂತನ ಇರುವಿಕೆಯನ್ನು ಕಾಣುತ್ತಾನೆ, ಏಕೆಂದರೆ ಅವನು ಪ್ರೇಮ ಸೇವೆಯಲ್ಲಿ ದಿವ್ಯ ಸಂಬಂಧವನ್ನು ಹೊಂದಿರುತ್ತಾನೆ. ಅಂತಹ ಶುದ್ಧ ಭಕ್ತ ಭಗವಂತನನ್ನು ಒಂದು ಕ್ಷಣವೂ ಮರೆಯಲಾರ. ಇದಕ್ಕೆ ಸಮಾಧಿ ಎನ್ನುತ್ತಾರೆ. ಯೋಗಿಯು ಬೇರೆಲ್ಲ ವಿಷಯಗಳಿಂದ ಇಂದ್ರಿಯಗಳನ್ನು ನಿಗ್ರಹಿಸಿ ಪರಮಾತ್ಮನಲ್ಲಿ ಕೇಂದ್ರೀಕರಿಸಲು ಪ್ರಯತ್ನಿಸುತ್ತಾನೆ. ಹೀಗೆ ಅವನು ಅಂತಿಮವಾಗಿ ಸಮಾಧಿ ಸ್ಥಿತಿಯನ್ನು ಪಡೆಯುತ್ತಾನೆ. ಭಕ್ತನು ಸತತವಾಗಿ ಭಗವಂತನ ರೂಪದೊಡನೆ ಅವನ ಪುಣ್ಯನಾಮ, ಕೀರ್ತಿ, ಲೀಲೆಗಳು ಮೊದಲಾದವನ್ನು ನೆನೆಯುತ್ತಾ ಬಹಳ ಸುಲಭವಾಗಿ ಸಮಾಧಿ ಸ್ಥಿತಿಯನ್ನು ಪಡೆಯುತ್ತಾನೆ. ಆದುದರಿಂದ ಯೋಗಿ ಮತ್ತು ಭಕ್ತನ ಏಕಾಗ್ರತೆ ಒಂದೇ ಮಜಲಿನಲ್ಲಿ ಇರುವುದಿಲ್ಲ. ಯೋಗಿಯ ಏಕಾಗ್ರತೆ ಶುದ್ಧ ಪ್ರೀತಿ ಮತ್ತು ಸಹಜ ವಾತ್ಸಲ್ಯಗಳಿಂದ ಸ್ವಾಭಾವಿಕವಾಗಿರುತ್ತದೆ. ಭೀಷ್ಮರು ಶುದ್ಧ ಭಕ್ತರಾಗಿದ್ದರು. ಅವರು ಸೇನಾಧಿಪತಿಯಾಗಿ ಪಾರ್ಥಸಾರಥಿಯ ರಣರಂಗದ ರೂಪವನ್ನು ಸದಾ ಸ್ಮರಿಸುತ್ತಿದ್ದರು. ಆದುದರಿಂದ ಪಾರ್ಥಸಾರಥಿಯಾದ ಭಗವಂತನ ಲೀಲೆ ಕೂಡ ಶಾಶ್ವತವಾದುದು. ಕಂಸನ ಸೆರೆಮನೆಯಲ್ಲಿ ಹುಟ್ಟಿದಾಗಿನಿಂದ ಪ್ರಾರಂಭವಾಗಿ ಕೊನೆಯ ಮುಸಲ ಲೀಲೆಯ ವರೆಗಿನ ಭಗವಂತನ ಎಲ್ಲ ಲೀಲೆಗಳು ಎಲ್ಲ ಬ್ರಹ್ಮಾಂಡಗಳಲ್ಲೂ ಗಡಿಯಾರದ ಮುಳ್ಳುಗಳು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಚಲಿಸುವಂತೆ ಒಂದಾದ ಮೇಲೊಂದರಂತೆ ಘಟಿಸುತ್ತಲೇ ಇರುತ್ತವೆ. ಅಂತಹ ಲೀಲೆಗಳಲ್ಲಿ ಪಾಂಡವರು ಮತ್ತು ಭೀಷ್ಮರಂತವರು ಅವನ ಎಡೆಬಿಡದ ನಿತ್ಯ ಸಂಗಾತಿಗಳಾಗಿರುತ್ತಾರೆ. ಆದುದರಿಂದ ಅರ್ಜುನ ಕೂಡ ನೋಡಲಾಗದಿದ್ದ ಭಗವಂತನ ಪಾರ್ಥಸಾರಥಿಯ ಸುಂದರ ರೂಪವನ್ನು ಭೀಷ್ಮರು ಎಂದಿಗೂ ಮರೆಯಲಿಲ್ಲ. ಸುಂದರ ಪಾರ್ಥಸಾರಥಿಯ ಹಿಂದೆ ಅರ್ಜುನನಿದ್ದ, ಆದರೆ ಭೀಷ್ಮರು ಭಗವಂತನ ಎದುರಿನಲ್ಲಿಯೇ ಇದ್ದರು. ಯೋಧನ ಲಕ್ಷಣದಲ್ಲಿದ್ದ ಭಗವಂತನ ರೂಪವನ್ನು ಕುರಿತು ಹೇಳುವುದಾದರೆ ಅರ್ಜುನನಿಗಿಂತ ಹೆಚ್ಚಾಗಿ ಭೀಷ್ಮರೇ ಅದನ್ನು ನೋಡಿ ಆನಂದಿಸಿದರು.